ಹೊಸಪೇಟೆ ತಾಲೂಕಿನಲ್ಲಿ ಎಸ್ಎಫ್ಐ ನೇತೃತ್ವದಲ್ಲಿ ಸೌಜನ್ಯಾಳ ನಿಷ್ಪಕ್ಷಪಾತ ತನಿಖೆಗೆ ಮತ್ತು ರಾಜ್ಯದ ಅಸಹಜ ಕೊಲೆಗಳು ಮತ್ತು ಅತ್ಯಾಚಾರಗಳು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಹಾಗೂ ಯೂಟ್ಯೂಬರ್ ಸಮೀರ್ ಅವರಿಗೆ ಬೆದರಿಕೆಗಳು ನಿಲ್ಲಬೇಕು, ಬೆದರಿಕೆಗಳು ಹಾಕಿದವರನ್ನ ಕೂಡಲೇ ಬಂಧನ ಮಾಡಬೇಕು ಎಂದು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯನಗರ ಕಾಲೇಜು ವಿದ್ಯಾರ್ಥಿಗಳು, ಎಸ್ಎಫ್ಐ ವಿಜಯನಗರ ಜಿಲ್ಲೆ ಜಂಟಿ ಕಾರ್ಯದರ್ಶಿ ಪವನ್, ಎಸ್ಎಫ್ಐ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಶಿವಾರೆಡ್ಡಿ, ವಿದ್ಯಾರ್ಥಿಗಳಾದ ಮಂಜುನಾಥ್, ನವೀನ್ ಶೆಟ್ಟಿ, ಬೆಂಬಲಿಗರಾದ ಅಂಬರೀಶ್, ರಾಘವೇಂದ್ರ ಯಾದವ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪವನ್ ಕುಮಾರ್, ಎಸ್ಎಫ್ಐನ ವಿಜಯನಗರ ಜಿಲ್ಲಾ ಜಂಟಿ ಕಾರ್ಯದರ್ಶಿ. ಇವತ್ತು ಸೌಜನ್ಯ ಪ್ರಕರಣ ಏನಾಗಿದೆ ಅಂದರೆ, ಸುಮಾರು 12 ವರ್ಷದ ಹಿಂದೆ ಏನು ಬೆಳಕಿಗೆ ಬಂದಿದೆ ಅಲ್ಲ, ಆ ತನಿಖೆಯಲ್ಲಿ ಪೊಲೀಸ್ ತನಿಖೆ ಕೂಡ ಆಗಿದೆ, ಸಿಬಿಐ ತನಿಖೆ ಕೂಡ ಆಗಿದೆ. ಆದರೆ ಆ ತನಿಖೆಯಲ್ಲಿ ಅಮಾಯಕ ವ್ಯಕ್ತಿಯೊಬ್ಬರು ಬಲಿಯಾಗಿದ್ರು. ಅದಾದಮೇಲೆ ತನಿಖೆ ಪೂರ್ಣಗೊಂಡ ನಂತರ ಆ ವ್ಯಕ್ತಿನ ಬಿಡುಗಡೆ ಮಾಡಿತ್ತು. ಅದಾದಮೇಲೆ ಯಾವುದೇ ರೀತಿ ಸರಿಯಾದ ರೀತಿಯಲ್ಲಿ ಮಾಹಿತಿ ಮತ್ತೆ ಅದು ಪ್ರಕರಣ ಬೆಳಕಿಗೆ ಬರಲೇ ಇಲ್ಲ. ಮತ್ತೆ ಆ ಪ್ರಕರಣದಿಂದ ಅಲ್ಲಿರ್ತಕ್ಕಂಥ ಸ್ಥಳೀಯ MLA, MP, ಮಿನಿಸ್ಟರ್ಗಳು ಏನು ಮಾಡ್ತಾ ಇದ್ದಾರೆ, ಆ ಏನು ಸಮಸ್ಯೆ ಹಿಂದೆ ಇದ್ದಾರೋ ಮುಂದೆ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಆರೋಪ ಬಂದಿದೆ, ಒಂದು ಕುಟುಂಬದ ಮೇಲೆ ಬಂದಿದೆ. ಆ ಕುಟುಂಬದ ಪ್ರಕರಣ ಯಾವುದೇ ರೀತಿ ಬೆಳಕಿಗೆ ಬರ್ತಾ ಇಲ್ಲ. ಅದೇನು ಸುಳ್ಳು ಕರೆವು ಅಂತನೂ ಗೊತ್ತಾಗ್ತಾ ಇಲ್ಲ. ಅದನ್ನ ತನಿಖೆ ಮಾಡಬೇಕು. ಸಮೀರ್ ಅಂತ ವ್ಯಕ್ತಿ ಒಬ್ಬ ಅದ್ರ ಬಗ್ಗೆ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದಾನೆ. ಆ ವ್ಯಕ್ತಿಗೆ ಸಾಕಷ್ಟು ಬೆದರಿಕೆ ಕರೆ ಬಂದಿದೆ, ಮತ್ತೆ ಅರೆಸ್ಟ್ ವಾರೆಂಟ್ ಕೂಡ ಬಂದ್ರೆ ಮಾಡಿ ಏನು ಬೆದರಿಕೆ ಆಗ್ತಾರೆ ಅವರಿಗೆ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಶಿಕ್ಷೆ ಕೊಡಬೇಕಂತ ಈ ಮುಖಾಂತರ SFI ಒತ್ತಾಯ ಮಾಡುತ್ತೆ. ನಿಷ್ಠಾವಂತ ಅಧಿಕಾರಿಗಳನ್ನ ತನಿಖೆಯಲ್ಲಿ ರೆಡಿ ಮಾಡಿ ತನಿಖೆ ವರದಿಯನ್ನು ಜಾರಿ ಮಾಡಿ ಆ ತನಿಖೆ ಮುಖಾಂತರ ಪ್ರಕರಣವನ್ನು ಮತ್ತೆ ತನಿಖೆ ಮಾಡಬೇಕಂತ ಈ ಮುಖಾಂತರ SFI ಒತ್ತಾಯ ಮಾಡುತ್ತೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ತನಿಖಾ ವರದಿ ರೆಡಿ ಆಗಬೇಕು. ಹೊರ ರಾಜ್ಯದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಿವೃತ್ತಿ ನ್ಯಾಯಾಧೀಶರ ಒಂದು ತಂಡ ರಚನೆ ಆಗಬೇಕು. ಅದೇ ರೀತಿಯಲ್ಲಿ ಪೊಲೀಸ್ ಅಧಿಕಾರಿ ನಿವೃತ್ತಿ ಏನು ರಿಟೈರ್ಡ್ ಆಗಿರ್ತಾರಲ್ಲ ಅಂತ ಒಬ್ಬ ಅಧಿಕಾರಿಗಳ ಜೊತೆಯಲ್ಲಿ ಒಂದು ತನಿಖಾ ವರದಿ ರೆಡಿ ಮಾಡಿ ಮುಂದಿನ ದಿನಗಳಲ್ಲಿ ತನಿಖಾ ಮಾಡಿ ಅದಕ್ಕೆ ಯಾರು ಪ್ರಕರಣಕ್ಕೆ